ಎನ್ಸಿಎಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಪಶ್ಚಿಮ ಬಂಗಾಳದಲ್ಲಿ ರಾಜಕೀಯ ಜ್ವಾಲಾಮುಖಿ ಸ್ಫೋಟಗೊಂಡಿದೆ. ಇಡಿ ವರ್ಸಸ್ ಮಮತಾ ಬ್ಯಾನರ್ಜಿ ಅನ್ನುವಂತಾಗಿದೆ. ಈ ಒಂದು ಹಗರಣದ ತನಿಖೆಯ ವಿಚಾರವೇ ಇಷ್ಟೊಂದು ಹೈಡ್ರಾಮಕ್ಕೆ ಕಾರಣ. ಒಂದೆಡೆ ಹಗರಣದ ತನಿಖೆ, ಮತ್ತೊಂದು ಕಡೆಯಲ್ಲಿ ಚುನಾವಣೆಗೆ ಕಣದ ಕಾವು. ಎರಡರ ನಡುವೆ ಬಂಗಾಳದ ರಾಜಕೀಯ ಯಾವ ರೀತಿ ತಿರುವನ್ನ ಪಡೆದುಕೊಳ್ಳುತ್ತೆ ಅನ್ನುವಂಥದ್ದೇ ಬಹಳ ದೊಡ್ಡ ಕುತೂಹಲ. ಅಸಲಿಗೆ ಆ ರಾತ್ರಿ ನಡೆದಿದ್ದೇನು? ಮಮತಾ ಬ್ಯಾನರ್ಜಿ ಕಿತ್ತುಕೊಂಡು ಬಂದಂಥ ಆ ಒಂದು ಹಾರ್ಡ್ ಡಿಸ್ಕ್ಗಳಲ್ಲಿ ಅಂಥದ್ದು ಏನಿದೆ? ಅಮಿತ್ ಶಾ ವಿರುದ್ಧ ಮಮತಾ ಬ್ಯಾನರ್ಜಿಗೆ ಯಾಕೆ ಇಷ್ಟೊಂದು ಸಿಟ್ಟು? ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. ಪಶ್ಚಿಮ ಬಂಗಾಳದಲ್ಲಿ ಇಡಿ ವರ್ಸಸ್ ಮಮತಾ ಬ್ಯಾನರ್ಜಿ. ಸಾಕ್ಷ್ಯಗಳನ್ನೇ ಹೊತ್ತೊಯ್ತಾರಾ ಸಿಎಂ? ಆಗಿದ್ದೇ ಹೌದು. ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಕಾವು ದಿನದಿಂದ ದಿನಕ್ಕೆ ಏರ್ತಾ ಇದೆ. ಚುನಾವಣೆಗೆ ಕೆಲವೇ ತಿಂಗಳ ಮುನ್ನ ಬಂಗಾಳದಲ್ಲಿ ಜಿದ್ದಾಜಿದ್ದಿನ ರಾಜಕೀಯ ಸಮರ ಶುರುವಾಗಿದೆ. ಜಾರಿ ನಿರ್ದೇಶನಾಲಯ ಮತ್ತು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ನಡುವೆ ನೇರ ಸಂಘರ್ಷ ಏರ್ಪಟ್ಟಿದೆ. ನೀವು ಕೇಳಿರಬಹುದು, ಅಧಿಕಾರಿಗಳು ದಾಳಿ ಮಾಡುವಂಥದ್ದು ಸಹಜ. ಆದರೆ ಇಲ್ಲಿ ನಡೆದಿರೋದೇ ಬೇರೆ. ಒಂದು ರಾಜ್ಯದ ಮುಖ್ಯಮಂತ್ರಿ ಸ್ವತಃ ದಾಳಿ ನಡೆಯುವಂತಹ ಜಾಗಕ್ಕೆ ನುಗ್ಗಿ ಕೇಂದ್ರ ತನಿಖಾ ಸಂಸ್ಥೆಯ ವಶದಲ್ಲಿದ್ದ ಸಾಕ್ಷ್ಯಗಳನ್ನ ಕಿತ್ಕೊಂಡು ಬಂದಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಮಮತಾ ಬ್ಯಾನರ್ಜಿ ಅವರ ಮೇಲೆ ಕೇಳಿಬಂದಿದೆ. ಇದು ದೇಶದ ಇತಿಹಾಸದಲ್ಲೇ ಅತ್ಯಂತ ಅಪರೂಪದ ಮತ್ತು ನಾಟಕೀಯ ಬೆಳವಣಿಗೆಯಾಗಿದ್ದು, ಮಮತಾ ಬ್ಯಾನರ್ಜಿ ಮತ್ತು ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ನಡುವಿನ ಹೊಸ ಸಮರಕ್ಕೆ ಕಾರಣ ಆಗಿದೆ. ಕಲ್ಲಿದ್ದಲು ಹಗರಣದ ತನಿಖೆಯಲ್ಲಿ ಹೈಡ್ರಾಮಾ. ಹೌದು, ಇದಕ್ಕೆ ಕಾರಣ ಆಗಿದ್ದು ಕಲ್ಲಿದ್ದಲು ಹಗರಣದ ತನಿಖೆ. ಆದರೆ ಈಗ ಅದು ಕೇವಲ ತನಿಖೆಯಾಗಿ ಉಳಿದಿಲ್ಲ, ಬದಲಾಗಿ ಹೈಕೋರ್ಟ್ ಮೆಟ್ಟಿಲೇರುವಂತಹ ಬೃಹತ್ ರಾಜಕೀಯ ಸಮರವಾಗಿ ಬದಲಾವಣೆಯಾಗಿದೆ. ಇಡಿ ಅಧಿಕಾರಿಗಳು ಪಶ್ಚಿಮ ಬಂಗಾಳ, ದೆಹಲಿ ಸೇರಿದಂತೆ ಸುಮಾರು 10ಕ್ಕೂ ಹೆಚ್ಚು ಕಡೆಗಳಲ್ಲಿ ಏಕಕಾಲಕ್ಕೆ ದಾಳಿಯನ್ನು ನಡೆಸಿದ್ದಾರೆ. ಈ ದಾಳಿ 2020ರ ಕಲ್ಲಿದ್ದಲು ಕಳ್ಳ ಸಾಗಾಣಿಕೆ ಪ್ರಕರಣಕ್ಕೆ ಸಂಬಂಧಿಸಿದ್ದು ಅಂತ ಹೇಳಲಾಗಿದೆ. ಈ ಒಂದು ಹಗರಣದ ಕಿಂಗ್ ಪಿನ್ ಎನ್ನಲಾದ ಅನೂಪ್ ಮತ್ತು ಈಸ್ಟರ್ನ್ ಕೋಲ್ ಫಿಕ್ಸ್ ಲಿಮಿಟೆಡ್ ನಿಂದ ನಡೆದಿದೆ ಅಂತ ಹೇಳಲಾಗುವಂತಹ ಅಕ್ರಮ ಗಣಿಗಾರಿಕೆ ವರ್ಗಾವಣೆಯ ತನಿಖೆಗಾಗಿ ಈ ಒಂದು ಆಪರೇಷನ್ ಅನ್ನ ನಡೆಸಲಾಗಿತ್ತು. ಆದರೆ ಈ ದಾಳಿಯ ಬೆನ್ನಲ್ಲೇ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಮಾಡಿದ ರಿಯಾಕ್ಟ್ ಈಗ ಇಡೀ ದೇಶದ ಗಮನವನ್ನ ಸೆಳೆದಿದೆ. ಕೋಲ್ಕತ್ತಾದಲ್ಲಿ ಜಾರಿ ನಿರ್ದೇಶನಾಲಯ ಐಪಿಎಸಿ ಕಚೇರಿಯ ಮೇಲೆ ದಾಳಿಯನ್ನ ನಡೆಸಿತ್ತು. ಈ ವೇಳೆ ದಾಳಿ ಸ್ಥಳಕ್ಕೆ ದಿಢೀರನೆ ಬಂದ ಸಿಎಂ ಮಮತಾ ಬ್ಯಾನರ್ಜಿ ಅವರು ಫೈಲ್ಗಳನ್ನ ಕಿತ್ಕೊಂಡು ಹೋಗಿದ್ದಾರೆ. ನಮ್ಮ ಚುನಾವಣೆ ಕಾರ್ಯತಂತ್ರದ ಫೈಲ್ಸ್ ಅನ್ನ ಕದಿಯುತ್ತಿದ್ದಾರೆ ಅಂತ ಹೇಳಿ ಸಿಎಂ ಅವರು ಆರೋಪ ಮಾಡಿದ್ರು. ಅಮಿತ್ ಶಾ ವಿರುದ್ಧ ದೀದಿ ಕೆಂಡಾಮಂಡಲ. ಇನ್ನು ಈ ಒಂದು ಘಟನೆಯ ಬಳಿಕ ಮಾತನಾಡಿದಂತಹ ಮಮತಾ ಬ್ಯಾನರ್ಜಿ ಅವರು ಕೇಂದ್ರ ಸರ್ಕಾರದ ವಿರುದ್ಧ ಕೆಂಡ ಕಾರಿದ್ದಾರೆ. ಕೇಂದ್ರ ಸಚಿವರಾದ ಅಮಿತ್ ಶಾ ಅವರನ್ನ ನಟೋರಿಯಸ್ ಗೃಹ ಸಚಿವ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದು ರಾಜಕೀಯ ದಾಳಿಯಲ್ಲ ಎಂದ ಇಡಿ. ಮಮತಾ ಬ್ಯಾನರ್ಜಿ ಅವರ ಆರೋಪಗಳನ್ನ ಅಲ್ಲಗೆಳೆದಿರುವಂತಹ ಇಡಿ ವಿವರವಾದ ಹೇಳಿಕೆಯನ್ನ ಕೊಟ್ಟಿದೆ. ಮಮತಾ ಬ್ಯಾನರ್ಜಿ ಮತ್ತು ಅವರ ಸಹಾಯಕರು ದಾಳಿಯ ಸಮಯದಲ್ಲಿ ದಾಖಲೆಗಳನ್ನ ಬಲವಂತವಾಗಿ ತೆಗೆದುಕೊಂಡು ಹೋಗಿದ್ದಾರೆ. ಇದು ತನಿಖೆಗೆ ಅಡ್ಡಪಡಿಸಿದಂತೆ. ಇದು ರಾಜಕೀಯ ದಾಳಿಯಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಒಟ್ಟಾರೆಯಾಗಿ ಚುನಾವಣೆಗೂ ಮುನ್ನ ಪಶ್ಚಿಮ ಬಂಗಾಳದಲ್ಲಿ ಈಗ ಕಾನೂನು ಹಾಗೂ ರಾಜಕೀಯದ ನಡುವೆ ದೊಡ್ಡ ಸಂಘರ್ಷವೇ ನಡೀತಾ ಇದೆ. ಮಮತಾ ಬ್ಯಾನರ್ಜಿ ಕಿತ್ತುಕೊಂಡು ಬಂದ ದಾಖಲೆಗಳಲ್ಲಿ ನಿಜವಾಗ್ಲೂ ಕೂಡ ಕಲ್ಲಿದ್ದಲು ಹಗರಣದ ಲಿಂಕ್ ಇದೆಯಾ, ಅಥವಾ ಮಮತಾ ಬ್ಯಾನರ್ಜಿ ಹೇಳುವಂತೆ ಅದು ಕೇವಲ ಎಲೆಕ್ಷನ್ ಸ್ಟ್ರಾಟಜಿನ? ಮುಂದೆ ಇಡಿ ಅಧಿಕಾರಿಗಳು ಕೋರ್ಟ್ನಲ್ಲಿ ಯಾವ ಸಾಕ್ಷ್ಯಗಳನ್ನು ಕೊಡ್ತಾರೆ ಅನ್ನುವಂಥದ್ದೇ ಬಹಳ ದೊಡ್ಡ ಕುತೂಹಲವಾಗಿದೆ. ಈ ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.